ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ NG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ನಿಮಗೆಲ್ಲ ತಿಳಿದಿರುವಂತೆ ಇವತ್ತು ಜುಲೈ 14, 2026 KRS ಪಕ್ಷದ ಸಂಸ್ಥಾಪಕ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ರವಿಕೃಷ್ಣ ರೆಡ್ಡಿಯವರ 52ನೇ ಜನ್ಮದಿನಾಚರಣೆ. ಇವತ್ತು ಅವರು ಮೊದಲನೇದಾಗಿ ಇವತ್ತು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದಾರೆ. ಅವ್ರಿಗೆ ರವಿಕೃಷ್ಣ ರೆಡ್ಡಿ ಅವರು ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಥ್ಯಾಂಕ್ ಯು. ಸಮಾಜಕ್ಕೆ ಕಳೆದ 7 ವರ್ಷಗಳಿಂದ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯಾದ್ಯಂತ ಇವತ್ತು ರಾಜ್ಯದಲ್ಲಿರುವಂತಹ ಭ್ರಷ್ಟಾಚಾರವನ್ನ ತೊಲಗಿಸ್ಬೇಕು, ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು. ಇವತ್ತು ಏನು ರಾಜಕಾರಣ ಅನ್ನುವಂಥದ್ದು ಒಂದು ಪವಿತ್ರವಾದ ಕ್ಷೇತ್ರ, ಆದ್ರೆ ಕರ್ನಾಟಕದಲ್ಲಿ JCB ಪಕ್ಷಗಳ ಭ್ರಷ್ಟ ರಾಜಕಾರಣಿಗಳಿಂದ ಇವತ್ತು ರಾಜಕಾರಣ ಅನ್ನೋದು ಜನರು ಯಾವ ರೀತಿಯಾಗಿ ರಾಜಕಾರಣ ಅಂದ್ರೆ ಏಸ್ಕೆ ಪಡುವ ರೀತಿ ಮಾಡಿದ್ದಾರೆ. ಅದೆಲ್ಲ ರಾಜಕಾರಣ. ಒಂದು ಪ್ರಾಮಾಣಿಕರು ರಾಜಕಾರಣಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಸತತವಾಗಿ ಹೋರಾಟಗಳನ್ನ ಮಾಡ್ತಾ ರಾಜ್ಯದಲ್ಲಿ ಒಳ್ಳೇದಾಗಬೇಕು, ರಾಜ್ಯದ ಜನರಿಗೆ ಒಳ್ಳೇದಾಗಬೇಕು ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಗೌರವಾಧ್ಯಕ್ಷ ಆಗಿರುವಂತಹ ರವಿಕೃಷ್ಣ ರೆಡ್ಡಿ ಅವರು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇವತ್ತವರ 52ನೇ ಜನ್ಮದಿನದ ಪ್ರಯುಕ್ತ ಕಳೆದ 2-3 ವರ್ಷಗಳಿಂದ ಸತತವಾಗಿ ನಾವು ರಕ್ತದಾನ ಶಿಬಿರವನ್ನ ಏರ್ಪಾಡು ಮಾಡ್ತಾನೆ ಬರ್ತಾ ಇದ್ದೀವಿ. ಹಾಗಾಗಿ ಇವತ್ತು ಅದನ್ನ ಮುಂದುವರಿಸ್ತಾ ಇದ್ದೀವಿ. ಸರ್, ನೀವೇನಾದ್ರು ಒಂದು ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಇಲ್ಲಿ ರಕ್ತದಾನ ಶಿಬಿರ ನಡೀತಾ ಇದೆ ನಮ್ಮ ಪಕ್ಷದ ಕಚೇರಿಯಲ್ಲಿ. ಈಗಾಗಲೇ ಪಕ್ಷದ 10 ಜನ ಬಂದು ರಕ್ತದಾನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದನ್ನ ನೋಡಿದಂಥವ್ರು ಸಹ ನೀವು ಬಂದು ಸ್ವಯಂ ಪ್ರೇರಿತವಾಗಿ ಬಂದು ರಕ್ತದಾನ ಮಾಡಿ. ರಕ್ತದಾನ ಈಗಿನ ಕಾಲದಲ್ಲಂತೂ ಬಹಳ ಅಗತ್ಯ. ಯಾಕೆ ಅಂದ್ರೆ ಅನೇಕ ಆಪರೇಷನ್ಗಳು ಮಾಡಿಸೋವಾಗ, ಜೊತೆಗೆ ಯಾವ್ದಾದ್ರು ಆಕ್ಸಿಡೆಂಟ್ ಆದಾಗ ರಕ್ತ ಇಲ್ಲದೆ ಇದ್ರೆ, ರಕ್ತ ಕೊಡದೇ ಇದ್ರೆ ರೋಗಿಗಳು ಅಥವಾ ಅಪಘಾತಕ್ಕೀಡಾದವರು ಬದುಕುಳಿಯುವಂತ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ರಕ್ತದಾನ ಮಾಡೋದು ಬಹಳ ಅಗತ್ಯ. ಮತ್ತೆ ರಕ್ತದಾನದಿಂದ ವಿಶೇಷವಾಗಿ ಗಂಡಸರಿಗೆ ಅಂತಹ ದೊಡ್ಡ ಯಾವ ಸಮಸ್ಯೆಗಳು ಆಗೋದಿಲ್ಲ. ಆರೋಗ್ಯವಂತ ಗಂಡಸರಿಗೆ ಬಹಳ ಸಮಸ್ಯೆಗಳು ಏನೇನು ಯಾವ ಸಮಸ್ಯೆಗಳು ಆಗೋದಿಲ್ಲ. ಆದರೆ ಮಹಿಳೆಯರಿಗೆ, ಎಲ್ಲ ಮಹಿಳೆಯರಿಗೂ ರಕ್ತದಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಋತುಮತಿಗಳಾದಾಗ ಋತುಸ್ರಾವದ ಕಾರಣದಿಂದಾಗಿ ಅವರಿಗೆ ರಕ್ತ ಹೋಗ್ತಾ ಇರುತ್ತೆ. ರಕ್ತಸ್ರಾವ ಆದ ಕಾರಣದಿಂದಾಗಿ ಅವರಿಗೆ ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲಾ ಮಹಿಳೆಯರು ಎಲ್ಲಾ ಸಂದರ್ಭಗಳಲ್ಲೂ ರಕ್ತದಾನ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಗಂಡಸರು, ವಯಸ್ಕ ಗಂಡಸರು ರಕ್ತದಾನ ಮಾಡಬಹುದು. ನಾನು ಇಲ್ಲಿ ತನಕ ಒಂದು 15-20 ಸಲದ ಮೇಲೆ ಮಾಡಿರ್ಬೇಕು. ನಾನು ಅಮೆರಿಕಕ್ಕೆ ಹೋಗೋದಕ್ಕೆ ಮೊದಲು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದೆ. ಅಮೆರಿಕದಲ್ಲಿದ್ದಾಗ ಅಲ್ಲಿ 3 ವರ್ಷ ಯಾವುದೇ ದೇಶಕ್ಕೆ ಹೋಗಿ ಬಂದಿರಬಾರ್ದು. ಅಮೆರಿಕದಲ್ಲಿ ರಕ್ತದಾನ ಮಾಡಬೇಕು ಅಂತ ಅಲ್ಲೊಂದು ಕಂಡೀಷನ್. ಹಾಗಾಗಿ ನಾನು 1 ವರ್ಷ 1.5 ವರ್ಷಕ್ಕೆಲ್ಲ ಇಂಡಿಯಾಗೆ ಬರ್ತಾ ಇದ್ದ ಕಾರಣಕ್ಕಾಗಿ ಅಲ್ಲಿ ಒಂದ್ಸಲ ರಕ್ತದಾನ ಮಾಡೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ಅಲ್ಲಿಂದ ಬಂದ್ಮೇಲೆ ಕಳೆದ 15 ವರ್ಷದಲ್ಲಿ ವರ್ಷಕ್ಕೆ 1 ಸಲ 2 ಸಲ ಈ ತರ ಮಾಡ್ಕೊಂಡು ಬರ್ತಾನೆ ಇದ್ದೀನಿ. ನನಗಂತೂ ಅದೊಂದು ರೀತಿಯಲ್ಲಿ ಜವಾಬ್ದಾರಿ, ಕರ್ತವ್ಯ ಅಂತ ಅನ್ನಿಸಿದೆ. ಈ ಸಂದರ್ಭದಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ರಕ್ತದಾನ ಶಿಬಿರವನ್ನ ಇಲ್ಲೂ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆನೂ ಪಕ್ಷದವರು ಏರ್ಪಡಿಸಿದ್ದಾರೆ. ನನಗೆ ತುಂಬಾ ಸಂತೋಷ ಆಗುತ್ತೆ. ಇದೊಂದು ರೀತಿಯಲ್ಲಿ ಇವತ್ತಿಗೆ ಒಂಥರ ರಚನಾತ್ಮಕ ಕಾರ್ಯಕ್ರಮಗಳು. ಇನ್ನೊಂದು ಹುಟ್ಟುಹಬ್ಬವನ್ನ ಸಂಭ್ರಮದಿಂದ ಆಚರಿಸಿಕೊಳ್ಳುವಂತಹ ಸಂದರ್ಭ ಇವತ್ತು ಕರ್ನಾಟಕದಲ್ಲಿ ನಮ್ಮಂತಹ ರಾಜಕೀಯ ಸಾರ್ವಜನಿಕ ಜೀವನದಲ್ಲಿರೋರಿಗೆ ಇಲ್ಲ. ಇವತ್ತು ರಾಜ್ಯಾದ್ಯಂತ ಬರಗಾಲ ಆಗಿದೆ. ಈ ಸಲ ಬಹುಶಃ ಕುಡಿಯೋ ನೀರಿಗೂ ಸಹ ಸಮಸ್ಯೆಗಳು ಆಗುವ ರೀತಿ ಕಾಣಿಸ್ತಾ ಇದೆ. ರೈತರು ಹೋರಾಟಗಳಲ್ಲಿ ತೊಡಗಿದ್ದಾರೆ. ತಮ್ಮ ಕೃಷಿ ಭೂಮಿಯನ್ನ ಉಳಿಸ್ಕೊಳ್ಳೋದಿಕ್ಕೆ ನಿನ್ನೆ ಎಲ್ಲ ಬಿಡದಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ. ಆನೇಕಲ್ನಲ್ಲಿ ಹೋರಾಟ ನಡೀತಾನೆ ಇದೆ. ಆದ್ರೆ ರೈತರನ್ನ ಒಕ್ಕಲೆಬ್ಬಿಸಿ ಅವರ ಜಮೀನನ್ನ ಕಿತ್ಕೊಳ್ಳುವಂತಹ ಒಂದು ದುಸ್ಸಾಹಸಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅದರಲ್ಲಿ ಏನು ಅಭಿವೃದ್ಧಿಯ ವಿಚಾರಗಳಿಲ್ಲ. ಅದು ಕೇವಲ ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನ ಮಾಡಿಕೊಂಡು ಅವ್ರು ದುಡ್ಡು ಮಾಡುವಂತ ಒಂದು ಭ್ರಷ್ಟಾಚಾರದ ಕಾರಣಗಳಿದೆಯೇ ಹೊರತು ಅವರು ಈ ತರಕ್ಕೆ ಸಾವಿರಾರು ಎಕರೆಗಳನ್ನ ತಗೊಂಡು ಲೇಔಟ್ ಮಾಡುವಂತಹ ಸಂದರ್ಭ ಇವತ್ತಿಲ್ಲ. ಅದರ ಜೊತೆಗೆ ನಿರುದ್ಯೋಗ, ಅಸಮಾನತೆ, ಯಾವಾಗ ಬರಗಾಲ ಆಗುತ್ತೋ ಆವಾಗ ಜನರಲ್ಲಿ ಹಣ ಓಡಾಡೋದು ಕಡಿಮೆ ಆಗುತ್ತೆ. ಅದರಿಂದ ಬಹಳ ಜನ ಬಡತನ ರೇಖೆಗೆ ಮೇಲೆ ಈಗ ತಾನೇ ಬರ್ತಿರೋರು ಮತ್ತೆ ಬಡತನ ರೇಖೆಗಿಂತ ಕೆಳಗಡೆ ಹೋಗ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಯಾರೇ ಆಗಲಿ, ರಾಜಕಾರಣಿಗಳೇ ಆಗಲಿ, ಸಮಾಜದಲ್ಲಿ ಗಣ್ಯ ವ್ಯಕ್ತಿಗಳು ಅನ್ಸ್ಕೊಂಡಿರೋರು ತಮ್ಮ ಹುಟ್ಟುಹಬ್ಬಗಳನ್ನ ಒಂದು ಅಸಹ್ಯದ ವೈಭವದ ಪ್ರದರ್ಶನಗಳನ್ನಾಗಿ ಮಾಡ್ಕೊಳ್ಳದೆ ಕಾಳಜಿಯಿಂದ, ಹಿಂದೆ ಇಲ್ಲ. ಈಗ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬವನ್ನು ನಾವೆಲ್ಲ ಯಾಕೆ ಆಚರಿಸ್ತೀವಿ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಯಾಕೆ ಆಚರಿಸ್ತೀವಿ? ಜವಾಹರ್ಲಾಲ್ ನೆಹರು ಅವರ ಹುಟ್ಟುಹಬ್ಬವನ್ನು ಯಾಕೆ ಆಚರಿಸ್ತೀವಿ? ಅವರು ಪ್ರತಿಪಾದಿಸುತ್ತಿದ್ದಂಥ ಮೌಲ್ಯಗಳು,
ಸೊ ಹಾಗಾಗಿ ಆ ಮೌಲ್ಯಗಳನ್ನ ಗಮನದಲ್ಲಿಟ್ಕೊಂಡು ನಾವು ಅವರ ಹುಟ್ಟುಹಬ್ಬಗಳನ್ನ ಒಂದು ಪ್ರೀತಿಯಿಂದ ಅಭಿಮಾನದಿಂದ ಆಚರಿಸ್ತೀವಿ. ಆದರೆ ಹುಚ್ಚು ಅಭಿಮಾನಕ್ಕೋ ರಾಜಕೀಯ ಕಾರಣಕ್ಕೋ ಅಥವಾ ಇನ್ಯಾವುದೋ ಕ್ಷುಲ್ಲಕ ಕಾರಣಗಳಿಗೆ ಬಹಳ ಅಸಹ್ಯದ ವೈಭವದ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಳ್ಳೋದು ತುಂಬಾ ತಪ್ಪು. ಆದರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮ್ಮ ಪಕ್ಷದ ಸದಸ್ಯರುಗಳು, ಸೈನಿಕರು ವಿಶೇಷವಾಗಿ ಹಲವು ಜನಪರ ಕಾಳಜಿ ಇರುವಂತಹ ಆಚರಣೆಗಳ ಮೂಲಕ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಹಾಗಾಗಿ ನಾನು ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ಇದೇ ಸಂದರ್ಭದಲ್ಲಿ ಪ್ರತಿ ಹುಟ್ಟುಹಬ್ಬದ ಸಂದರ್ಭದಲ್ಲೂ ನಮ್ಮ ಪಕ್ಷದ ಕೆಲಸಗಳನ್ನು ಮೆಚ್ಚಿ ನಮ್ಮ ಪಕ್ಷದ ಸೈನಿಕರು ಅಥವಾ ಪಕ್ಷದ ಅಭಿಮಾನಿಗಳು ದೇಣಿಗೆಯನ್ನು ಸಹ ಕೊಡ್ತಾ ಬಂದಿದ್ದಾರೆ. ನಾನು ಸಹ ಈ ಸಂದರ್ಭದಲ್ಲಿ ಬೇರೆ ಯಾವುದೇ ತರಹದ ದುಂದುವೆಚ್ಚ ಮಾಡದೆ ನಿಮ್ಮ ಕೈಲಾದಷ್ಟು, ಅದು 100 ರೂಪಾಯಿ ಇರ್ಬೋದು, 200 ರೂಪಾಯಿ ಇರ್ಬೋದು, 1000 ರೂಪಾಯಿ ಇರ್ಬೋದು, ನಿಮ್ಮ ಕೈಲಾದಷ್ಟು ನಿಮ್ಮ ಶಕ್ತ್ಯಾನುಸಾರ ಇವತ್ತಿನ ಸಂದರ್ಭದಲ್ಲಿ ಇದೊಂದು ಏನಂತಾರೆ ಸಂದರ್ಭ ಅಕೇಶನ್ ಅಂತ ಭಾವಿಸಿಕೊಂಡು ದಯವಿಟ್ಟು ಸಾಧ್ಯವಾದಷ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಡೊನೇಷನ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ಪವಿತ್ರ ರಾಜಕಾರಣಕ್ಕೆ ತೊಲಗಿ, ಪ್ರೇಮಿಗಳೇ, ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಲಂಚ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ, ಕರ್ನಾಟಕ ಮಾತೆಗೆ ಜೈ, ಕನ್ನಡ ಭುವನೇಶ್ವರಿಗೆ ಜೈ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಏನೇ ಆಗಲಿ ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಮಾಡಿ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ KRS. ರವಿ ಕೃಷ್ಣ ರೆಡ್ಡಿ ಅವರಿಗೆ ಜೈ. ಎಷ್ಟು ಟೈಮ್ ತಗೊಳ್ತಿದ್ದೀರಾ? ಈ ದಿನ ನಮ್ಮ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ಜೊತೆಯಲ್ಲಿ ಹಾಗೆ ಬ್ಲಡ್ ಡೊನೇಷನ್ ಮಾಡೋದಕ್ಕೆ ನಮ್ಮ ರಾಜಾಜಿನಗರ ಉಪಾಧ್ಯಕ್ಷರಾದ ವಾಸುದೇವನ್ರವರು, ಹಾಗೆಯೇ ನಮ್ಮ ರಾಜ್ಯ ಜಂಟಿ ಕಾರ್ಯದರ್ಶಿಯಾದ ಜೀವನ್ರವರು, ಹಾಗೆ ನಮ್ಮ ಬೆಂಗಳೂರು ಪಶ್ಚಿಮ ಜಿಲ್ಲಾದ ಪ್ರಧಾನ ಕಾರ್ಯದರ್ಶಿಯಾದ ಮಂಜೂರವರು ಸಹ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದಾರೆ. ಹಾಗೆ ಬ್ಲಡ್ ಡೊನೇಷನ್ಗೆ ಇನ್ನು ನಮ್ಮ ಸೈನಿಕರು ಮತ್ತು ಇತರೆ ಸದಸ್ಯರು ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಹಾಗೆ ನಮ್ಮ ಗೌರವಾಧ್ಯಕ್ಷರಾದ ಗೌರವಾಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ಬರ್ತ್ಡೇಗೆ ಎಲ್ಲರೂ ಬಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ಕೇಳ್ಕೊಂತೇವೆ. ಈ ರಕ್ತದಾನ ಶಿಬಿರವನ್ನ ಈ ರೆಡ್ ಕ್ರಾಸ್ ಸಂಸ್ಥೆಯವರು ನಡೆಸ್ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಸೈನಿಕರು ಪಾಲ್ಗೊಳ್ಬೇಕಂತ ಕೇಳ್ಕೊಂತ ಇದ್ದೀವಿ.